ಹಾಯ್ ಹಲೋ ಫ್ರೆಂಡ್ಸ್, ಸ್ವರಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿದ್ರೇ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ನಾನೀಗ ಹೋಗಿ ಟೇಸ್ಟ್ ಮಾಡ್ಬೋದು. ನೀವು ಇದನ್ನು ಟೇಸ್ಟ್ ಮಾಡಬೇಕಾ? ಹಾಗಿದ್ರೆ ರೆಸಿಪಿ ಹೇಳ್ತೀನಿ, ಬನ್ನಿ ಮಾಡ್ಕೊಂಡು ತಿನ್ನಿ. ನಾನೀಗ 1/4 ಕಪ್ನಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರ್ಧ ಗಂಟೆಗಳ ಕಾಲ ನೆನೆಲಿಕ್ಕೆ ಇಡ್ತೇನೆ. ಯಾಕಂದರೆ ಬೇಗ ಬಾಯ್ಲ್ ಆಗುತ್ತೆ ಅಂತ ಮತ್ತೇನಿಲ್ಲ, ಓಕೆನಾ. ಇವಾಗ ನಾನು 3 ಟೊಮೆಟೊ, 2 ಗ್ರೀನ್ ಚಿಲ್ಲಿ ಹಾಗೆ ಒಂದು ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ಟಕ ಟಕ ಅಂತ ಚಾಪ್ ಮಾಡ್ಕೊಂಡು ಬರ್ತೇನೆ, ಓಕೆನಾ. ಇಲ್ಲಿ ಟೊಮೆಟೊ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ರೆ ಸಾಕು, ತುಂಬ ಚಿಕ್ಕದಾಗೇನು ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಂಠಿಯನ್ನು ಕರೆಕ್ಟಾಗಿ ಸಿಪ್ಪೆಯನ್ನು ತೆಗೆದು ಜಜ್ಜಿಟ್ಕೊಳ್ಳಿ, ಅದರಿಂದ ಅದರ ಫ್ಲೇವರು ಚೆನ್ನಾಗಿ ಬರುತ್ತೆ, ಓಕೆನಾ. ನೀವು ಎಷ್ಟೋ ರೆಸ್ಟೋರೆಂಟ್ ಅಥವಾ ಹೋಟೆಲ್ಸ್ಗಳಲ್ಲಿ ರಸಮನ್ನು ಊಟ ಮಾಡಿರ್ತೀರ. ಬಟ್ 365 ಡೇಸ್ ಹೋಟೆಲಿಗೆ ಹೋಗಿ ರಸಮ್ ಟೇಸ್ಟ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಆದರೆ ಆ ಟೇಸ್ಟನ್ನು ನಾವು ಮನೇಲೇ ಮಾಡ್ಕೊಂಡು ದಿನಾಲು ಊಟ ಮಾಡ್ಬೋದು ಅಲ್ವಾ. ಅದಕ್ಕೋಸ್ಕರ ನಾನು ನಿಮಗೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂತಹ ಟೊಮೆಟೊ ರಸಮ್ ರೆಸಿಪಿಯನ್ನು ಹೇಳ್ಕೊಡ್ಲಿಕ್ಕೆ ಹೊರಟಿದ್ದೇನೆ. ಈಗ ಇವೆಲ್ಲವನ್ನು ನಾನು ನೀಟಾಗಿ ಕಟ್ ಮಾಡಿಕೊಂಡೆ. ಇದನ್ನು ನಾನು ನೆನೆಸಿಟ್ಟಿದ್ನಲ್ಲ ತೊಗರಿಬೇಳೆ, ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲದರ ಜೊತೆ ಒಂದು ಸ್ವಲ್ಪ ಅರಿಶಿಣ ಹಾಗೆ ಕುಕ್ಕಿಂಗ್ ಆಯಿಲ್ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಯೂಸ್ ಮಾಡ್ತಿರೋ ಕುಕ್ಕಿಂಗ್ ಆಯಿಲ್ ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್ ಅಂತಲೇ ಹೇಳ್ಬೋದು. ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡೆ, ಅದನ್ನು ಸಹ ನೀರು ಹಾಕಿ ನೆನೆಸಿಟ್ಕೊಂಡೆ. ರಸಮ್ ಮಾಡಬೇಕಂದ್ರೆ ರಸಮ್ ಪೌಡರ್ ಮನೇಲೇ ಮಾಡ್ಕೋಬೇಕಲ್ವಾ. ನೋಡ್ವಾ ಹೇಗೆ ಮಾಡೋದು ಅಂತ. 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೆ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, ಒಂದು 3-4 ಪೆಪ್ಪರ್ ಅಂದರೆ ಕಾಳು ಮೆಣಸು, ಸ್ವಲ್ಪ ಮೆಂತೆಯನ್ನು ಹಾಕಿ ರೋಸ್ಟ್ ಮಾಡಿಕೊಂಡೆ. ನೀವು ಬೇಕಿದ್ರೆ ಕೆಂಪು ಮೆಣಸನ್ನು ಸಹ ಡೈರೆಕ್ಟಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ, ಓಕೆನಾ. ನೋಡಿ, ರುಬ್ಕೊಂಡು ಬಂದೆ, ಈ ಥರ ಆಯಿತು. ಅದು ಪೌಡರ್ ರೆಡಿ ಆಯಿತು. ಈಗ ಬಾಯ್ಲ್ ಮಾಡ್ಕೊಂಡಿರುವಂಥ ಬೇಳೆಗಳನ್ನೆಲ್ಲ ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊಳ್ತೇನೆ. ಅದನ್ನು ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಇವಾಗ ನಾನು ನನಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡೆ. ಈಗ ಉಪ್ಪನ್ನು ಹಾಕ್ಕೊಳ್ಬೇಕು, ಅದನ್ನು ಮರೆಯೋಕ್ಕಾಗತ್ತಾ? ಇಲ್ಲ. ಹುಣಸೆ ಹಣ್ಣಿನ ರಸವನ್ನು ಸಹ ಸೇರಿಸ್ಕೊಂಡೆ. ಈಗ ರಸಮ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಮಾಡಿದಷ್ಟು ರಸಮ್ ಪೌಡರ್ ಸಹ ಇದರಲ್ಲಿ ಆ್ಯಡ್ ಮಾಡಿಕೊಂಡೆ. ನಂತರ ಒಂದು ಸ್ವಲ್ಪ ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ರಸಮ್ ಅಂದರೆ ಒಂದು ಸ್ವಲ್ಪ ಸ್ವೀಟ್ ಇರಬೇಕು, ಆಮೇಲೆ ಸ್ವಲ್ಪ ಜಾಸ್ತಿ ಖಾರ ಹಾಗೆ ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ. ಈಗ ಖಡಕ್ ಒಗ್ಗರಣೆ ಬೀಳಬೇಕಲ್ವಾ, ಅದಕ್ಕೋಸ್ಕರ 1 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇಂಗು, ಕರಿಬೇವು ಇದಿಷ್ಟನ್ನು ಹಾಕಿ ರಸಮ್ಮಿಗೆ ನಾನು ಖಡಕ್ ಒಗ್ಗರಣೆಯನ್ನು ಕೊಟ್ಟೆ. ಇನ್ನು ಕೊನೆಯಲ್ಲಿ ಬರುವಂತಹ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಕೊತ್ತಂಬರಿ ಸೊಪ್ಪು. ಇದನ್ನು ಸಹ ಹಾಕಿದೆ. ಈಗ ಒಂದು ಬಾಯ್ಲ್ ಬರೋ ತನಕ ಕುದಿಸಿ ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you for watching.